ರಾಷ್ಟ್ರಪಕ್ಷಿ ನವಿಲುಗಳ ಬೇಟೆ, ಅಕ್ರಮ ಮಾಂಸ ಮಾರಾಟ ದಂಧೆ ಪತ್ತೆ, ಆರೋಪಿಗಳನ್ನು ವಶಕ್ಕೆ ಪಡೆದ ಅರಣ್ಯಾಧಿಕಾರಿಗಳು. ಮತದಾನದಿಂದ ವಂಚಿತರಾಗದಂತೆ ಜಾಗೃತಿ ವಹಿಸಿ, ಚುನಾವಣಾ ಆಯೋಗ ಪಾತ್ರ ಬಹಳ ಮುಖ್ಯ, ಎಂಪಿ ಮುನಿವೆಂಕಟಪ್ಪ ಆಗ್ರಹ. ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳ ಊಟದಲ್ಲಿ ಹುಳು ಪತ್ತೆ ವಿಚಾರ, ಎಂಎಂಟಿವಿ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು, ಹಾಸ್ಟೆಲ್ ವಾರ್ಡನ್ ಅಮಾನತು ಮಾಡಿ ಆದೇಶ. ಮಗಳನ್ನು ಕೆಲಸಕ್ಕೆ ಬಿಟ್ಟು ತೆರಳುತ್ತಿದ್ದ ತಂದೆ, ಬೈಕ್ ಹಾಗೂ ಕಾರಿನ ನಡುವೆ ಡಿಕ್ಕಿ, ಸವಾರ ದಾರುಣ ಸಾವು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ನವಿಲನ್ನು ಅಕ್ರಮವಾಗಿ ಬೇಟೆಯಾಡಿ ಅದನ್ನು ಹಲಾಲ್ ಮಾಡಿ ಅದರ ಮಾಂಸವನ್ನು ಅಕ್ರಮವಾಗಿ ಮಾರಾಟ ಮಾಡುತ್ತಿರುವ ಜಾಲ ಪತ್ತೆಯಾಗಿದೆ. ಇದರಿಂದ ಖಚಿತ ಮಾಹಿತಿ ಮೇರೆಗೆ ಅರಣ್ಯ ಸಂಚಾರಿ ದಳ ಕಾರ್ಯಾಚರಣೆ ನಡೆಸಿ ಒಂದು ಜೀವಂತ ನವಿಲನ್ನು ರಕ್ಷಣೆ ಮಾಡಿ ಆರೋಪಿಗಳನ್ನು ಬಂಧಿಸಿರುವ ಘಟನೆ ನಡೆದಿದೆ. ಹೀಗೆ ಕಾಡಿನಲ್ಲಿ ಸ್ವಚ್ಛಂದವಾಗಿ ಕುಣಿದು ಕುಪ್ಪಳಿಸಿ ನಾಟ್ಯ ಮಯೂರಿ ಮಾಡಬೇಕಾದ ರಾಷ್ಟ್ರ ಪಕ್ಷಿ ನವಿಲುಗಳು ಮತ್ತೊಂದು ಕಡೆ ಮಾಂಸ ಪ್ರಿಯರ ರುಚಿಯ ದುರಾಸೆಗೆ ಬಲಿಯಾಗಿ ಮಾಂಸದ ಮುದ್ದೆಯಾಗಿರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ಬೈಯಪ್ಪನಹಳ್ಳಿ ಗ್ರಾಮದ ಬಳಿ ಕಾಡಿನಲ್ಲಿ ನವಿಲುಗಳನ್ನು ಅಕ್ರಮವಾಗಿ ಬೇಟೆಯಾಡಿ ತೋಟದ ಮನೆಯೊಂದರಲ್ಲಿ ನವಿಲುಗಳ ಮಾಂಸವನ್ನ ಸಂಗ್ರಹಿಸಿ ಇಟ್ಟಿರುವ ಬಗ್ಗೆ ಬೆಂಗಳೂರಿನ ಅರಣ್ಯ ಸಂಚಾರಿ ದಳಕ್ಕೆ ಮಾಹಿತಿ ಬಂದಿತ್ತು. ಇದರಿಂದ ಎಚ್ಚೆತ್ತ ಅರಣ್ಯ ಸಂಚಾರಿ ದಳ ಕಾರ್ಯಾಚರಣೆ ನಡೆಸಿ ತೋಟದ ಮನೆಯ ಒಳಗೆ ಹೋದ್ರೆ ಮನೆಯಲ್ಲಿ ಹಲಾಲ್ ಮಾಡಿ ಸಂಗ್ರಹಿಸಿದ 3 ಕೆಜಿ ನವಿಲಿನ ಮಾಂಸ, ಮೂಳೆ, ರೆಕ್ಕೆ ಪುಕ್ಕಗಳು ಸಿಕ್ಕಿವೆ. ಜೊತೆಗೆ ಒಂದು ಜೀವಂತ ನವಿಲನ್ನು ರಕ್ಷಣೆ ಮಾಡಲಾಗಿದೆ. ಪ್ರಕೃತಿಯಲ್ಲಿ ಪ್ರಾಣಿ ಪಕ್ಷಿಗಳು ಓಡಾಡೋದು ನೋಡೋದಕ್ಕೆ ಚಂದ. ಅದರಲ್ಲಿ ನವಿಲು ನಮ್ಮ ರಾಷ್ಟ್ರ ಪಕ್ಷಿ. ಅದು ಮಳೆ ಬರುತ್ತೆ ಅಂದಾಗ ಖುಷಿಯಾದಾಗ ಅದು ಡ್ಯಾನ್ಸ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಈ ನಡುವೆ ನವಿಲುಗಳನ್ನು ಕೆಲವರು ತಿನ್ನೋಕೆ ಉಪಯೋಗಿಸ್ತಾ ಇದ್ದಾರೆ, ಸಾಯಿಸ್ತಾ ಇದ್ದಾರೆ ಅಂತ ಗೊತ್ತು ನಮಗೆ. ಅದರ ಪಕ್ಕಗಳಿಗೋಸ್ಕರ ಸಾಯಿಸ್ತಾರೆ ಅನ್ನೋದು ಗೊತ್ತಿತ್ತು. ಆದರೆ ಈ ಜನಗಳು ಎಷ್ಟು ಮುಟ್ಟಾಳತನದಿಂದ ಕೆಲಸಗಳು ಮಾಡ್ತಾಯಿದ್ದಾರೆ ಅಂದರೆ, ವಶೀಕರಣ ಮಾಡ್ಕೊಳ್ಳೋಕ್ಕೆ ಮಾಟ ಮಂತ್ರಕ್ಕೋಸ್ಕರ ಸಾಯಿಸ್ತಾ ಇದ್ದಾರೆ. ಅಂದರೆ ಒಂದು ಜೀವ ತೆಗೆದು ಅದರಿಂದ ಏನು ಮಾಟ ಮಂತ್ರ ಮಾಡೋಕ್ಕಾಗುತ್ತೆ ಅನ್ನೋದ್ರ ಬಗ್ಗೆನೂ ಅವ್ರಿಗೆ ಐಡಿಯಾ ಇಲ್ಲ. ಅದಕ್ಕೋಸ್ಕರ ಕೊಲ್ತಾ ಇದ್ದಾರೆ. ಇದು ರಾಷ್ಟ್ರ ಪಕ್ಷಿ ಆದ್ದರಿಂದ ಶೆಡ್ಯೂಲ್ 1ಗೆ ಬರುತ್ತೆ. ಇದು ತುಂಬ ಅಪರಾಧ ಮಾಡ್ದಂಗೆ. ನಮ್ಮ ರಾಷ್ಟ್ರ ಪಕ್ಷಿ ಮನೇಲೊಬ್ಬ ಹಿರಿಯ ಸದಸ್ಯನ ಸಹ ಹೆಂಗೆ ಸಾಯಿಸಿದ್ರೆ ಎಷ್ಟು ಶಿಕ್ಷೆ ಇದೆಯೋ ಅದೇ ರೀತಿ ಒಂದು ರಾಷ್ಟ್ರ. ಇನ್ನು ತೋಟದ ಮನೆ ಸುರೈನ್ ಬೇಗಂ ಎನ್ನುವವರಿಗೆ ಸೇರಿದೆ. ಸುರೈನ್ ಬೇಗಂ ತಮ್ಮ ಸಾದಿಕ್ ಪಾಷಾ ನವಿಲುಗಳನ್ನು ಬೇಟೆಯಾಡಿ ಅದರ ಮಾಂಸವನ್ನು ಮಾರಾಟ ಮಾಡುತ್ತಿರುವ ಆರೋಪ ಕೇಳಿ ಬಂದಿದೆ. ಮತ್ತೊಂದೆಡೆ ನವಿಲುಗಳ ಮೂಳೆಗಳನ್ನು ಮಾಟ ಮಂತ್ರದಲ್ಲಿ ವಶೀಕರಣ ಮಾಡೋರಿಗೆ ನೀಡುತ್ತಿರುವ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಅಸಲಿಗೆ ಬ್ಲಾಕ್ ಮ್ಯಾಜಿಕ್ ಮಾಡೋರು ಯಾಕೆ ನವಿಲುಗಳ ಮೂಳೆಗಳನ್ನ ಬಳಸುತ್ತಾರೆ ಎಂಬುದರ ಕುರಿತು ಚಿಕ್ಕಬಳ್ಳಾಪುರದ ಪ್ರಸಿದ್ಧ ಜ್ಯೋತಿಷಿ ವಾಸು ಮಾಹಿತಿ ನೀಡಿದರು. ವನ್ಯಮೃಗಗಳನ್ನ ದಯವಿಟ್ಟು ಬಲಿ ಕೊಡಬಾರ್ದು. ಅದರಿಂದ ಬಹಳ ತಪ್ಪಾಗುತ್ತೆ. ಮಾಟ ಮಂತ್ರ ಬ್ಲಾಕ್ ಮ್ಯಾಜಿಕ್ಗಳಲ್ಲಿ ಬಳಸ್ತಾರೆ. ವನ್ಯಮೃಗಗಳನ್ನ ಬಳಸ್ತಾರೆ, ನವಿಲನ್ನ ಬಳಸ್ತಾರೆ, ಕಾಡು ಹಂದಿನ ಬಳಸ್ತಾರೆ, ಕಾಡು ಹಂದಿ ಮುಳ್ಳನ್ನು ಬಳಸ್ತಾರೆ. ಅವೆಲ್ಲ ಸಿಗಬೇಕಾದ್ರೆ ಅದನ್ನು ಸಾಯಿಸಿ ಹೊರತು ಅದೆಲ್ಲ ಇದು ಮಾಡೋಕ್ಕಾಗಲ್ಲ. ಆ ಒಂದು ಉದ್ದೇಶದಿಂದ ಅದನ್ನು ಸಾಯಿಸ್ತಾರೆ. ಯಾಕೆ ಬಳಸ್ತಾರೆ ಸ್ವಾಮಿ? ಅದನ್ನು ಒಂದು ವಶೀಕರಣಕ್ಕೋಸ್ಕರ ಬಳಸ್ತಾರೆ. ಮತ್ತು ಅವಿಚಾರ ಅಂದರೆ ಯಾರಿಗಾನ ಒಂದು ತೊಂದರೆ ಆಗಲಿ ಅನ್ನೋ ಒಂದು ತೊಂದರೆ ಮಾಡೋದಕ್ಕೋಸ್ಕರ ಬಳಸ್ತಾರೆ. ಕಾಡಿನಲ್ಲಿ ಬಲೆ ಹಾಕಿ ನವಿಲುಗಳನ್ನು ಬೇಟೆಯಾಡುವ ಕಿರಾತಕರು ನವಿಲಿನ ಮಾಂಸಕ್ಕೆ ಹಲಾಲ್ ಮಾಡಿ ಅಕ್ರಮವಾಗಿ ಮಾರಾಟ ಮಾಡುವ ದಂಧೆ ಬಯಲಾಗಿದೆ. ಸದ್ಯ ಆರೋಪಿ ಸಾದಿಕ್ ಪಾಷಾನನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ. ಇನ್ನು ಕೋಳಿಗಳಂತೆ ನವಿಲುಗಳನ್ನು ಮಾಂಸಕ್ಕಾಗಿ ಉಪಯೋಗಿಸಿದ್ರೆ ನವಿಲುಗಳ ಸಂತತಿ ಕಾಣೆಯಾದರೂ ಆಶ್ಚರ್ಯವಿಲ್ಲ. ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಮ್ಮ ಭಾರತ ದೇಶದಲ್ಲಿ ನೆಲೆಸಿರುವ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಾಂವಿಧಾನಿಕ ಹಕ್ಕನ್ನು ಕಳೆದುಕೊಂಡು ಮತದಾನದಿಂದ ವಂಚಿತರಾಗದಂತೆ ಕೇಂದ್ರ ಮತ್ತು ರಾಜ್ಯ ಚುನಾವಣೆ ಆಯೋಗ ಎಚ್ಚರ ವಹಿಸಬೇಕು ಎಂದು ಸಿಪಿಐಎಂ ಪಕ್ಷದ ರಾಜ್ಯ ಸಮಿತಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ತಿಳಿಸಿದ್ದಾರೆ. ಬಡವರ ಮತದಾನವನ್ನು ಕೈಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ.
ಬಾಗೇಪಲ್ಲಿ ಪಟ್ಟಣದ ಸಿಪಿಐಎಂ ಕಚೇರಿ ಮುಂಭಾಗದಿಂದ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿರುವ ಎಸ್ಐಆರ್ ತಂಡ ಪ್ರತಿಯೊಬ್ಬರ ಮತದಾನದ ಸಂವಿಧಾನಿಕ ಹಕ್ಕನ್ನು ಕಾಪಾಡಬೇಕೆಂದು ಒತ್ತಾಯಿಸಿ ಸಿಪಿಐಎಂ ಪಕ್ಷದ ವತಿಯಿಂದ ನಡೆದ ಪ್ರತಿಭಟನಾ ರ್ಯಾಲಿ ಮುಖಾಂತರ ತಾಲೂಕು ಆಡಳಿತ ಕಚೇರಿ ಬಳಿ ಜಮಾಯಿಸಿದ ಅವರು ಎಸ್ಐಆರ್ ವಿರುದ್ಧ ಘೋಷಣೆಗಳು ಕೂಗುತ್ತಾ ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಸಿಪಿಐಎಂ ಪಕ್ಷದ ರಾಜ್ಯ ಸಮಿತಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಜನತಾ ಪ್ರಾತಿನಿಧ್ಯ ಕಾಯ್ದೆ 1950 ಮತ್ತು ಮತದಾರರ ನೋಂದಣಿ ನಿಯಮಗಳು 1960ರ ವಿವಿಧ ಪರಿಚ್ಛೇದಗಳ ಪ್ರಕಾರವಾಗಿ ಚುನಾವಣಾ ಆಯೋಗಕ್ಕೆ ಎಸ್ಐಆರ್ ನಡೆಸಲು ಅವಕಾಶವಿಲ್ಲ ಎಂಬುದು ಸಿಪಿಐಎಂನ ತಾತ್ವಿಕ ನಿಲುವು. ಚುನಾವಣಾ ಆಯೋಗಕ್ಕೆ ಸಾಮಾನ್ಯ ಪರಿಷ್ಕರಣೆ ಮತ್ತು ತೀವ್ರ ಪರಿಷ್ಕರಣೆ ಮಾಡಲು ಅವಕಾಶವಿದೆ, ಆದರೆ ವಿಶೇಷ ತೀವ್ರ ಪರಿಷ್ಕರಣೆ ಎಂಬುದಕ್ಕೆ ಅವಕಾಶವಿಲ್ಲ. ಇದುವರೆಗೂ ನಡೆದಿದೆ ಎನ್ನಲಾಗುವ ವಿಶೇಷ ಪರಿಷ್ಕರಣೆಗಳಿಗೂ ಹೀಗೆ ನಡೆಯುತ್ತಿರುವ ವಿಶೇಷ ಪರಿಷ್ಕರಣೆಗೂ ಅಪಾರವಾದ ವ್ಯತ್ಯಾಸವಿದೆ. ಪೌರತ್ವಕ್ಕೆ ಆಧಾರ ಎಂದು ಚುನಾವಣಾ ಆಯೋಗ ಕೇಳುತ್ತಿರುವ ದಾಖಲೆಗಳು ಪೌರತ್ವದ ದಾಖಲೆಗಳ ಎಂಬುದನ್ನು ಭಾರತ ಸರ್ಕಾರ ಸ್ಪಷ್ಟಪಡಿಸಿಲ್ಲ. ಆದರೂ ಬಹಳ ದೊಡ್ಡ ಸಂಖ್ಯೆಯ ಜನ ಈ ದಾಖಲೆಗಳನ್ನು ಒದಗಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಜೆ ಅಂತೇಳಿ ನಾವೇ ದಾಖಲೆಗಳನ್ನು ತೋರಿಸಿ ನಮ್ಮ ವೋಟ್ ಹಕ್ಕನ್ನು ನಾವು ಉಳಿಸ್ಕೊಳ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಈ ದೇಶದಲ್ಲಿರ್ತಕ್ಕಂಥ ನಾವು, ನಮ್ಮ ಮುತ್ತಾದ ಕಾಲದಿಂದ ಬದುಕ್ತಾ ಇರ್ತಕ್ಕಂಥ ನಾವು ಈಗ ಈ ದೇಶದ ಪ್ರಜೆಗಳು ಅಂತೇಳಿ ನಾವು ದಾಖಲೆಗಳನ್ನು ತೋರಿಸಿ ಈ ವೋಟಿನ ಹಕ್ಕನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಚುನಾವಣಾ ಆಯೋಗ ನಿರ್ಮಾಣ ಮಾಡಿದೆ. ಜನತಾ ಪ್ರಾತಿನಿಧ್ಯ ಕಾಯ್ದೆ 1959 60ರ ಕಾಯ್ದೆಯ ಪ್ರಕಾರ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ಚುನಾವಣಾ ಆಯೋಗಕ್ಕೆ ವಿಶೇಷ ಪರಿಷ್ಕರಣೆ ಎಸ್ಐಆರ್ ಮಾಡಲಿಕ್ಕೆ ಅವರಿಗೆ ಪವರ್ ಇಲ್ಲ. ಜನ ಬಂದಿಲ್ಲಿದ್ದಾರೆ, ಅವರನ್ನು ಹೊರತಪ್ಪಬೇಕು. ಎಲ್ಲ ಸವಲತ್ತುಗಳು, ಸರ್ಕಾರಿ ಸವಲತ್ತುಗಳು ಹೊರಟೋಗ್ತಾ ಇದೆ. ಹಾಗಾಗಿ ನಾವು ಚುನಾವಣಾ ಆಯೋಗದ ಮೂಲಕ ಎಸ್ಐಆರ್ ಅಂತ ವಿಶೇಷ ಸಮಗ್ರ ಪರಿಷ್ಕರಣೆ, ಎಸ್ಐಆರ್ ಅಂತಕ್ಕಂಥ ಹೆಸರಿನಲ್ಲಿ ಚುನಾವಣಾ ಆಯೋಗದ ಮೂಲಕ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಭಾರತ ದೇಶದಲ್ಲಿ ಇವತ್ತು ಈ ವಿಶೇಷ ಸಮಗ್ರ ಪರಿಷ್ಕರಣೆ ಹೆಸರಿನಲ್ಲಿ ಈ ಮತದಾನದ ಸರ್ವೆಯನ್ನು ಮಾಡ್ತಾ ಇದೆ. ನಮ್ಗೆ ಗೊತ್ತಿರಬೇಕು, ಜೂನ್ 30ನೇ ತಾರೀಕು ನಮ್ಮ ಬಾಗೇಪಲ್ಲಿ ಆಗ್ತಾ ಇದೆ. ಈಗ ಆಲ್ರೆಡಿ ನಮ್ಮ ತಹಸೀಲ್ದಾರ್ ಅವರು ಹಲವು ಕಾರ್ಯಾಗಾರಗಳನ್ನು ನಡೆಸ್ತಾ ಇದ್ದಾರೆ. ಜೂನ್ 30ರಿಂದ BLOಗಳು ಹಳ್ಳಿಯ ಮನೆ ಮನೆಗೂ, ವಾರ್ಡ್ನ ಮನೆ ಮನೆಗೂ ಬಂದು ಫಾರ್ಮ್ಗಳನ್ನು ಕೊಟ್ಟು ಅದನ್ನು ತುಂಬಿಸಿ ನೀವು ಕೊಡಬೇಕು ಅಂತ ಹೇಳಿ ಇವತ್ತು ಚುನಾವಣಾ ಆಯೋಗ ಜಾರಿ ಮಾಡಿದೆ. ಟೈಮ್ ಟೇಬಲ್ ಅನ್ನು ಜಾರಿ ಮಾಡಿದೆ. 1ನೇ ತಾರೀಕಿನಿಂದ ಎಲ್ಲ ಹಳ್ಳಿಗಳ ಎಲ್ಲ ಮನೆಗಳಿಗೂ ಕೂಡ, ಪಟ್ಟಣದ ವಾರ್ಡುಗಳ ಎಲ್ಲ ಮನೆಗಳಿಗೂ ಕೂಡ ಆ ಎನ್ಯುಮರೇಷನ್ ಫಾರಂ ಎತ್ಕೊಂಡು ಬಂದು ನಮಗೆ ಮತದಾನದ ಭಾಗವಾದನ್ನು ಫಿಲಪ್ ಮಾಡಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಕೇಳಿದ್ರೆ ಇದೇ ಸಮಸ್ಯೆ ಅಲ್ಲ. ಈ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷದ ಮುಖಂಡರಾದ ಚನ್ನರಾಯಪ್ಪ, ಡಿ ಅಶ್ವತ್ಥನಾರಾಯಣ, ಡಿಟಿ ಮುನಿಸ್ವಾಮಿ, ಜಿ ಕೃಷ್ಣಪ್ಪ, ದೇವಿಕುಂಟೆ ಶ್ರೀನಿವಾಸ್, ಸೋಮಶೇಖರ್, ಗಣೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಜೈಭೀಮ್ ಸರ್ಕಾರಿ ಪದವಿ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ನೀಡಲಾಗಿದ್ದ ಸಾಂಬಾರಿನಲ್ಲಿ ಹುಳುಗಳು ಪತ್ತೆಯಾಗಿದ್ದ ಪ್ರಕರಣ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಈ ಘಟನೆ ಕುರಿತು ಮಾಧ್ಯಮಗಳಲ್ಲಿ ವರದಿಯಾಗುತ್ತಿದ್ದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು, ಕರ್ತವ್ಯ ನಿರ್ಲಕ್ಷ್ಯ ಆರೋಪದಡಿ ಹಾಸ್ಟೆಲ್ ವಾರ್ಡನ್ರನ್ನು ಅಮಾನತು ಮಾಡಿದೆ. ಹೌದು, ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿರುವ ಜೈಭೀಮ್ ಸರ್ಕಾರಿ ಪದವಿ ವಿದ್ಯಾರ್ಥಿ ನಿಲಯದಲ್ಲಿ ಸೋಮವಾರ ರಾತ್ರಿ ವಿದ್ಯಾರ್ಥಿಗಳಿಗೆ ನೀಡಲಾಗಿದ್ದ ಸಾಂಬಾರಿನಲ್ಲಿ ಸಣ್ಣ ಸಣ್ಣ ಹುಳುಗಳು ಪತ್ತೆಯಾಗಿದ್ದವು.
ಆರಂಭದಲ್ಲಿ ಇದನ್ನು ಗಮನಿಸದ ಕೆಲ ವಿದ್ಯಾರ್ಥಿಗಳು ಊಟವನ್ನು ಮುಗಿಸಿ ಬಳಿಕ ಹುಳುಗಳು ಕಂಡುಬಂದ ನಂತರ ವಿದ್ಯಾರ್ಥಿಗಳಲ್ಲಿ ಆತಂಕ ಮತ್ತು ಆಕ್ರೋಶ ಉಂಟಾಗಿತ್ತು. ವಿಷಯ ತಿಳಿಯುತ್ತಿದ್ದಂತೆ ವಿದ್ಯಾರ್ಥಿಗಳು ಊಟವನ್ನು ಬಹಿಷ್ಕರಿಸಿ ಹಾಸ್ಟೆಲ್ ಆಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಿದ್ದರು. ಹಾಸ್ಟೆಲ್ನಲ್ಲಿ ಪದೇ ಪದೇ ಆಹಾರದ ಗುಣಮಟ್ಟದ ಸಮಸ್ಯೆಗಳು ಎದುರಾಗುತ್ತಿದ್ದು, ಈ ಬಗ್ಗೆ ಹಲವು ಬಾರಿ ದೂರು ನೀಡಿದ್ದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದರು. ಘಟನೆಗೆ ಸಂಬಂಧಿಸಿದಂತೆ ಹಾಸ್ಟೆಲ್ ವಾರ್ಡನ್ ಪ್ರವೀಣ್ ಚಂದ್ರಜಿ ಹಾಗೂ ಅಡುಗೆ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಕಾರಣ ಎಂಬ ಆರೋಪಗಳು ಕೇಳಿಬಂದಿದ್ದವು. ವಿದ್ಯಾರ್ಥಿಗಳ ಆರೋಗ್ಯದೊಂದಿಗೆ ಚೆಲ್ಲಾಟವಾಡಿದ ಆರೋಪದಡಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾಡಳಿತ ತಕ್ಷಣ ತನಿಖೆಗೆ ಆದೇಶಿಸಿತ್ತು. ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾಗುತ್ತಿದ್ದಂತೆ ಜಿಲ್ಲಾಧಿಕಾರಿ ಪ್ರಭು ಅವರು ಕರ್ತವ್ಯ ನಿರ್ಲಕ್ಷ್ಯ ವಹಿಸಿರುವ ಹಿನ್ನೆಲೆಯಲ್ಲಿ ಜೈ ಭೀಮ್ ಹಾಸ್ಟೆಲ್ ವಾರ್ಡನ್ ಪ್ರವೀಣ್ ಚಂದ್ರಜಿ ಅವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. 22/6/2026 ಡಾಕ್ಟರ್ BR ಅಂಬೇಡ್ಕರ್ ಜೈ ಭೀಮ್ ಮೆಮೋರಿಯಲ್ ಹಾಸ್ಟೆಲ್ನಲ್ಲಿ ಸಾಂಬಾರ್ನಲ್ಲಿ ಹುಳುಗಳು ಕಂಡು ಬಂದಿದೆ ಅಂತ ಹೇಳ್ಬಿಟ್ಟು ಆ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳು ಆವತ್ತಿನ ದಿವಸ ಊಟ ಸೇವಿಸದೆ ನಿರಸನ ವ್ಯಕ್ತಪಡಿಸಿರುತ್ತಾರೆ. ಇದರ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಸಹಾಯಕ ನಿರ್ದೇಶಕರು ಅಲ್ಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿರುತ್ತದೆ. ತದನಂತರ ಎಲ್ಲ ದೃಶ್ಯ ಮಾಧ್ಯಮಗಳಲ್ಲೂ ಸಹ ಈ ಒಂದು ಘಟನೆ ಪ್ರಸಾರವಾಗಿರುತ್ತೆ. ಮಾರನೇ ದಿವಸ ಅಂದರೆ ದಿನಾಂಕ 23/6/2026 ಬೆಳಗ್ಗೆ 8 ಗಂಟೆಗೆ ಖುದ್ದು ನಾನು ಭೇಟಿ ನೀಡಿ ಪರಿಶೀಲಿಸಿರುತ್ತೇನೆ ಮತ್ತು ಅಲ್ಲಿರೋ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳೊಡನೆ ಅವ್ರ ಜೊತೆ ಮಾತಾಡಿ ಮತ್ತು ಕಾರಣ ಏನು, ಯಾವ ಕಾರಣದಿಂದ ಈ ಥರ ಘಟನೆಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮತ್ತು ಒಂದು ಸಣ್ಣ ಮೀಟಿಂಗನ್ನು ಸಹ ಅಲ್ಲಿ ಅಡುಗೆಯವರು ಮತ್ತು ಸಿಬ್ಬಂದಿಯವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮಾಡಿ ತದನಂತರ ನಾನು ಒಂದು ವರದಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿರುತ್ತೇನೆ. ಆ ವರದಿ ಮೇಲೆ ಏನು ಈ ಒಂದು ಘಟನೆಗೆ ಕಾರಣಕರ್ತರಾಗಿದ್ದಾರೆ ಆ ವಿದ್ಯಾರ್ಥಿ ನಿಲಯದ ವಾರ್ಡನ್ರಾದ ಪ್ರವೀಣ್ ಜೇರ್ ಅವ್ರನ್ನ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಅಮಾನತುಗೊಳಿಸಿದ್ದಾರೆ. ಅದೇ ರೀತಿಯಲ್ಲಿ ಸದರಿ ತಾಲೂಕಿನ ಅಂದರೆ ಚಿಕ್ಕಬಳ್ಳಾಪುರ ತಾಲೂಕಿನ ಸಹಾಯಕ ನಿರ್ದೇಶಕರಾದ ಶ್ರೀ ವಿಶ್ವನಾಥರವರು ಸಹ ಸಕಾಲದಲ್ಲಿ ಮೇಲ್ವಿಚಾರಣೆ ನಡೆಸಿ ಈ ಒಂದು ಘಟನೆಗಳನ್ನು ಮರುಗಣಿಸಿದಂಗೆ ಕ್ರಮ ವಹಿಸಬೇಕಾಗಿತ್ತು. ಸೊ ಆ ಒಂದು ಕರ್ತವ್ಯದಲ್ಲಿ ಅವರು ವಿಫಲರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಸಹ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಕಾರಣ ಕೇಳಿ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಅವರ ಹೇಳಿಕೆಯನ್ನು 24 ಗಂಟೆ ಒಳಗಡೆ ನೀಡಲು ಸಹ ಸೂಚಿಸಿರುತ್ತಾರೆ. ತದನಂತರ ಅವರ ಹೇಳಿಕೆಯ ಪರಿಗಣಿಸಿ ಏನು ಕ್ರಮ ತಗೋಬೇಕನ್ನೋದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ನಿರ್ಧಾರ ಮಾಡ್ತಾರೆ. ಮತ್ತು ಸದರಿ ಹಾಸ್ಟೆಲ್ಗೆ ಒಬ್ಬ ಒಳ್ಳೆ ಎಕ್ಸ್ಪೀರಿಯನ್ಸ್ ವಾರ್ಡನನ್ನು ಸಹ ಡೆಪ್ಯೂಟ್ ಮಾಡಿದ್ದೇನೆ ಈಗಾಗಲೇ. ಮತ್ತು ಈ ಥರ ಘಟನೆಗಳು ಮರುಗಣಿಸಿದಂಗೆ ಕಟ್ಟೆಚ್ಚರಿಕೆ ವಹಿಸಿ ಕರ್ತವ್ಯ ನಿರ್ವಹಿಸಲು ಸಹ ಸೂಚನೆ ನೀಡಿದೆ. ಇನ್ನು ಈ ಘಟನೆಯ ಬಳಿಕ ಜಿಲ್ಲಾಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿ ನಿಲಯಗಳ ಮೇಲೆ ವಿಶೇಷ ನಿಗಾ ವಹಿಸಲು ಮುಂದಾಗಿದೆ. ಹಾಸ್ಟೆಲ್ಗಳ ಆಹಾರದ ಗುಣಮಟ್ಟ, ಸ್ವಚ್ಛತೆ ಹಾಗೂ ಮೂಲಭೂತ ಸೌಕರ್ಯಗಳ ಕುರಿತು ಅಧಿಕಾರಿಗಳು ನಿಯಮಿತ ಪರಿಶೀಲನೆ ನಡೆಸುವಂತೆ ಸೂಚನೆ ನೀಡಲಾಗಿದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ಮತ್ತು ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು. ನಿರ್ಲಕ್ಷ್ಯ ತೋರಿಸುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಯಾವಾಗಲೂ ನಿರಾದಾಕ್ಷಿಣ್ಯವಾಗಿ ಯಾವುದೇ ನಮ್ಮ ಸಿಬ್ಬಂದಿಯವರ ನಿರ್ಲಕ್ಷ್ಯತನದಿಂದ ಈ ಥರ ಘಟನೆಗಳು ನಡೆದರೆ ಅವರಿಗೆ ಕೂಡಲೇ ಅವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು. ತದನಂತರ ಅವರು ಎನ್ಕ್ವೈರಿಗಳು ಮಾಡಿ ಇನ್ನೂ ಕಠಿಣ ಕ್ರಮಗಳನ್ನು ಸಹ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಕೇಂದ್ರ ಕಚೇರಿಯಿಂದನೂ ಸಹ ಕೈಗೊಳ್ತಾರೆ ಅಂತ ಈ ಒಂದು ಘಟನೆಯಿಂದ ಅವ್ರಿಗೂ ಸಹ ಮನವರಿಕೆ ಆಗಿದೆ. ಮತ್ತು ಈ ಥರ ಏನು ಆ ವಿದ್ಯಾರ್ಥಿ ನಿಲಯದ ವಾರ್ಡನ್ಗಳು ದಿನನಿತ್ಯ ಬೆಳಗ್ಗೆ ಊಟ ತಯಾರಿಸುವ ಸಮಯದಲ್ಲಿ ಖುದ್ದು ಅಲ್ಲೇ ಇದ್ದು ದಾಸ್ತಾನನ್ನು ವಿತರಣೆ ಮಾಡಿ ಮತ್ತು ತಯಾರಿಕೆ ಆಗಿರೋ ಊಟವನ್ನು ಅವರು ಸೇವಿಸಿ ಉತ್ತಮವಾಗಿದೆ ಅಂತ ಖಾತ್ರಿಪಡಿಸಿ ತದನಂತರ ಮಕ್ಕಳಿಗೆ ವಿತರಣೆ ಮಾಡಬೇಕು ಎಂಬ ಸೂಚನೆಯನ್ನು ಸಹ ನೀಡಿದ್ದೀನಿ. ಈಗಾಗಲೇ ಈ ಒಂದು ಘಟನೆ ಏನು ಈ ಒಂದು ಅಮಾನತು ಆದೇಶ ಈಗಾಗಲೇ ನಮ್ಮ ಗ್ರೂಪಲ್ಲಿ ನಮ್ಮ ಬೇರೆ ಸಿಬ್ಬಂದಿ ಜಿಲ್ಲಾದ್ಯಂತನೂ ಸಹ ಅದನ್ನು ಈಗಾಗಲೇ ಪೋಸ್ಟ್ ಮಾಡಿ ಅವರಿಗೆ ಎಚ್ಚರಿಕೆಯನ್ನು ಈ ಥರ ಏನಾದರೂ ಕರ್ತವ್ಯ ನಿರ್ಲಕ್ಷ್ಯತನ ತೋರಿದ್ರೆ ಕೂಡಲೇ ಕ್ರಮ ಇರುತ್ತೆ ಅನ್ನೋದನ್ನು ತಿಳಿಸಿದ್ದೀನಿ. ಸೊ ಆದ್ದರಿಂದ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸ್ತಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಒಟ್ಟಾರೆ ಜೈ ಭೀಮ್ ಸರ್ಕಾರಿ ವಿದ್ಯಾರ್ಥಿ ನಿಲಯದಲ್ಲಿ ಸಾಂಬಾರಿನಲ್ಲಿ ಹುಳುಗಳು ಪತ್ತೆಯಾದ ಪ್ರಕರಣ ಜಿಲ್ಲಾಡಳಿತವನ್ನು ಎಚ್ಚೆತ್ತುಕೊಳ್ಳುವಂತೆ ಮಾಡಿದ್ದು, ಕರ್ತವ್ಯ ನಿರ್ಲಕ್ಷ್ಯ ಆರೋಪದಡಿ ವಾರ್ಡನ್ ಅಮಾನತುಗೊಂಡಿದ್ದಾರೆ. ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಆಹಾರದ ಗುಣಮಟ್ಟಕ್ಕೆ ಯಾವುದೇ ರಾಜಿ ಇಲ್ಲ ಎಂಬ ಸಂದೇಶವನ್ನು ಜಿಲ್ಲಾಡಳಿತ ಈ ಕ್ರಮದ ಮೂಲಕ ನೀಡಿದೆ. ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.
ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನೀವೆಂದು ಪಡೆಯದ ಥ್ರಿಲ್ಲಿಂಗ್ ಅನುಭವವನ್ನ ಕೊಡಲು ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್. ಸ್ಥಳ ಎಸ್ ಗೊಲ್ಲಹಳ್ಳಿ ನಿಯರ್ ಈಶಾ, ಚಿಕ್ಕಬಳ್ಳಾಪುರ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಆಫರ್ಗಳು ಲಭ್ಯ. ಕನಿಷ್ಠ ಲಾಪ್ಸ್ಗಳಿಂದ ಹಿಡಿದು ಗರಿಷ್ಠ ಲಾಪ್ಸ್ಗಳವರೆಗೆ ಹೈ ಸ್ಪೀಡ್ ಟ್ರ್ಯಾಕ್, ಪ್ರೀಮಿಯಂ ಸೇಫ್ಟಿಯೊಂದಿಗೆ ರೈಡ್ ಮಾಡುವ ಅವಕಾಶ. ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಪ್ರತಿ ಕ್ಷಣಗಳನ್ನ ಆನಂದಿಸಬಹುದಾದ ಸುವರ್ಣಾವಕಾಶ. ಇನ್ನೇಕೆ ತಡ, ನಿಮ್ಮ ರೋಮಾಂಚನಕಾರಿ ರೈಡ್ಗಾಗಿ ಹಿಂದೆ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861572096 9482482934. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬೈಕ್ ಹಾಗೂ ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿ ಬೈಕ್ ಸವಾರ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಬೈಕ್ ಮತ್ತು ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿ ಬೈಕ್ ಸವಾರ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ಜಡಲತಿಮ್ಮನಹಳ್ಳಿ ಸಮೀಪ ರೈಲ್ವೆ ಗೇಟ್ ಬಳಿ ನಡೆದಿದೆ. ಬೈಕ್ ಸವಾರ ಚಿಕ್ಕಬಳ್ಳಾಪುರ ನಗರದ ನಿವಾಸಿ ಶ್ರೀನಿವಾಸ್ ಎಂದು ತಿಳಿದು ಬಂದಿದ್ದು, ಮುದ್ದೇನಹಳ್ಳಿಯ ಸತ್ಯಸಾಯಿ ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದರು ಎನ್ನಲಾಗಿದೆ. ಇಬ್ಬರು ಹೆಣ್ಣು ಮಕ್ಕಳ ತಂದೆಯಾಗಿದ್ದ ಶ್ರೀನಿವಾಸ್ ದೊಡ್ಡ ಮಗಳನ್ನು ಕೆಲಸಕ್ಕೆ ಹಾಗೂ ಮತ್ತೊಬ್ಬ ಮಗಳನ್ನು ಕಾಲೇಜಿಗೆ ಬಿಟ್ಟು ಬಳಿಕ ಕೆಲಸಕ್ಕೆ ತೆರಳುತ್ತಿದ್ದ ವೇಳೆ ಜಡಲತಿಮ್ಮನಹಳ್ಳಿ ರೈಲ್ವೆ ಗೇಟ್ ಬಳಿ ಹಿಂಬದಿಯಿಂದ ಬಂದ ಕಾರೊಂದು ಅವರ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಶ್ರೀನಿವಾಸ್ ಕಾರಿನ ಕೆಳಗೆ ಸಿಲುಕಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಅಪಘಾತದ ಬಳಿಕ ಕಾರು ಚಾಲಕನೇ ಗಾಯಾಳು ಶ್ರೀನಿವಾಸ್ ಅವರನ್ನ ಮುದ್ದೇನಹಳ್ಳಿಯ ಸತ್ಯಸಾಯಿ ಆಸ್ಪತ್ರೆಗೆ ದಾಖಲಿಸಿದ್ದಾನೆ. ಆದರೆ
ಚಿಕಿತ್ಸೆ ಫಲಕಾರಿಯಾಗದೆ ಶ್ರೀನಿವಾಸ್ ಆಸ್ಪತ್ರೆಯಲ್ಲೇ ಮೃತಪಟ್ಟಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಶವಾಗಾರಕ್ಕೆ ರವಾನಿಸಲಾಗಿದೆ. ವೇಣು ನಮ್ಮ ಚಿಕ್ಕಪ್ಪ ಬೆಳಗ್ಗೆ ಎಂದಿನಂತೆ ಅವರು ಡ್ಯೂಟಿಗೆ ಮುದ್ದೇನಹಳ್ಳಿಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ. ಮಗಳನ್ನ ಮೈಕ್ರೋಟೆಕಲ್ಲಿ ಕೆಲಸ ಮಾಡ್ತಾಳೆ. ಡ್ರಾಪ್ ಮಾಡಿಬಿಟ್ಟು ಹೋಗೋವಾಗ ಜಡತಿನಹಳ್ಳಿ ಗೇಟ್ ಹತ್ರ ರೈಲ್ವೆ ಟ್ರ್ಯಾಕ್ ಹತ್ರ ಹಿಂದ್ಗಡೆಯಿಂದ ಅತಿ ವೇಗವಾಗಿ ಬಂತು ಗಾಡಿ, ಕಾರು, ಹೊಸ ಕಾರು, ಇನ್ನೂ ನಂಬರ್ ಪ್ಲೇಟ್ ಕೂಡ ಇಲ್ಲ ಗಾಡಿಗೆ. ಏಕಾಏಕಿ ಬಂದು ಅವನು ಹಿಂದ್ಗಡೆಯಿಂದ ಹೊಡೆದವನೇ. ಹೊಡೆದ ತಕ್ಷಣ ಸ್ಪೆಡ್ಡಾಗಿ ಕೆಳಗಡೆ ಬಿದ್ದು ಒಂದು 10 ಮೀಟ್ರು ಕಾರ್ ಕೆಳಗಡೆಯಿಂದ ಎಳ್ಕೊಂಡೋಗಿದೆ. 10 ಮೀಟ್ರ್ ಕೆಳಗಡೆ ಹೊಡ್ಕೊಂಡೋಗಿದೆ. ಬಟ್ ಅಲ್ಲಿಂದ ಮತ್ತೆ ಯಾರೋ ನೋಡ್ಕೊಂಡಿರೋರು ಅದೇ ಕಾರ್ ಅವರೇ ತೊಗೊಂಬಂದು ಮುದ್ದನಹಳ್ಳಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಬಟ್ ಅಡ್ಮಿಟ್ ಮಾಡಿದ್ರು ಪಲ್ಸು ಏನು ಬಂದಿಲ್ಲ ಅಂತೇಳಿ ಡಾಕ್ಟ್ರು ಅವರು ಓಟಿಗೆಲ್ಲ ರೆಡಿ ಮಾಡ್ಕೊಂಡ್ರು. ಅಷ್ಟೊತ್ತಿಗೆ ಏನು ಆಗಲ್ಲ ಅಂತೇಳ್ಬಿಟ್ಟು ಹಾಸ್ಪಿಟಲ್ಲಿ ಹೇಳಿದ್ರು. ಶ್ರೀನಿವಾಸ್ KS ಅಂತ, ಚಿಕ್ಕಬಳ್ಳಾಪುರ ನಗರ, ನಂದಿ ರಸ್ತೆ ಚಿಕ್ಕಬಳ್ಳಾಪುರ ನಗರ. ಇಬ್ಬರು ಹೆಣ್ಮಕ್ಳು ಅವ್ರಿಗೆ. ಮಗಳು ಒಬ್ಬರು ಮೈಕ್ರೋಟೆಕಲ್ಲಿ ಇವಾಗ ಇನ್ನೂ ಒಂದು ವಾರ ಆಯಿತು ಜಾಯ್ನ್ ಆಗಿ. ಇಬ್ಬರನ್ನ ಬಿಟ್ಬಿಟ್ಟು ಹೋಗ್ತಾಯಿದ್ರು. ಚಿಕ್ಕಮಗಳು ಸ್ವಾಮೀಜಿ ಕಾಲೇಜಲ್ಲಿ ಎಕ್ಸಾಮ್ ಬಿಡೋಕ್ಕೆ ಹೋಗಿದ್ದರು. ಫ್ಯಾಕ್ಟ್ರಿ ಬಿಟ್ಟು ಚಿಕ್ಕಮಗಳನ್ನ ಎಕ್ಸಾಮ್ಗೆ ಇತ್ತಲ್ಲ, ಎಕ್ಸಾಮ್ಗೋಸ್ಕರ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಅವ್ರು ಕೆಲ್ಸಕ್ಕೆ ಹೋಗ್ತಾಯಿದ್ರು. ಬೆಳಗಿನ ಜಾವ ಒಂದು 7:30 ಆಗಿರೋದು ಘಟನೆ. ಆ ಟೈಮಲ್ಲಿ ಆಗಿರೋದು. ಇಬ್ಬರು ಹೆಣ್ಮಕ್ಳೇ. ಕುಟುಂಬಕ್ಕೆ ಅವರೊಬ್ಬರೇ ಆಧಾರ ಇದ್ದಿದ್ದು. ಇನ್ನು ಮಕ್ಕಳಿಗೆ ಏನೋ ಓದ್ತಾ ಇದ್ದಾರೆ. ಒಬ್ಬಳು ಹೋಗ್ತಾ ಇದ್ದಾಳೆ, ಒಬ್ಬಳು ಕೆಲಸಕ್ಕೆ ವಾರ ಆಗಿದೆ. ಇನ್ನು ಘಟನೆ ನಂದಿ ಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಮಾಹಿತಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣವನ್ನ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಮದ್ಯ ಸಾಗಿಸುತ್ತಿದ್ದ ಲಾರಿಯೊಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪಲ್ಟಿಯಾಗಿರುವ ಘಟನೆ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದಿದೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 44ರ ನಾಗಾರ್ಜುನ ಕಾಲೇಜು ಸಮೀಪ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಮದ್ಯ ಸಾಗಿಸುತ್ತಿದ್ದ ಲಾರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪಲ್ಟಿಯಾಗಿರುವ ಘಟನೆ ನಡೆದಿದೆ. ಬ್ಲೂ ಓಸಿಯನ್ ಬೇವರೇಜ್ ಕಂಪನಿಯಿಂದ ಬೆಂಗಳೂರಿನ ಅತ್ತಿಬೆಲೆ KSBCL ಗೋದಾಮಿಗೆ ಸುಮಾರು 1700 ಬಾಕ್ಸ್ ಓಲ್ಡ್ ಮಂಕ್ ಮದ್ಯವನ್ನ ಸಾಗಿಸುತ್ತಿದ್ದ ಲಾರಿ ಏಕಾಏಕಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ಉರುಳಿ ಬಿದ್ದಿದೆ. ಲಾರಿ ಪಲ್ಟಿಯಾದ ಪರಿಣಾಮ ಅದರಲ್ಲಿದ್ದ ಮದ್ಯದ ಬಾಟಲಿಗಳು ರಸ್ತೆಗೆ ಚಲಾಪಿಲ್ಲಿಯಾಗಿ ಬಿದ್ದಿದ್ದು, ಅಪಾರ ಪ್ರಮಾಣದ ಮದ್ಯದ ಬಾಟಲಿಗಳು ಪುಡಿಯಾಗಿ ನಷ್ಟ ಸಂಭವಿಸಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ. ಅಪಘಾತದ ಮಾಹಿತಿ ತಿಳಿಯುತ್ತಿದ್ದಂತೆ ನಂದಿ ಗಿರಿಧಾಮ ಪೊಲೀಸರು ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಸ್ತೆ ಮೇಲೆ ಬಿದ್ದಿದ್ದ ಮದ್ಯದ ಬಾಟಲಿಗಳು ಹಾಗೂ ಪೆಟ್ಟಿಗೆಗಳನ್ನು ಸುರಕ್ಷಿತವಾಗಿ ತೆರವುಗೊಳಿಸುವ ಕಾರ್ಯಾಚರಣೆ ನಡೆಸಲಾಯಿತು. ಇನ್ನು ಹಾನಿಯಾಗದೆ ಉಳಿದಿದ್ದ ಮದ್ಯದ ಬಾಟಲಿಗಳು ಮತ್ತು ಪೆಟ್ಟಿಗೆಗಳನ್ನು ಅಬಕಾರಿ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಒಟ್ಟಾರೆ ಬೆಂಗಳೂರಿಗೆ ಸಾಗಿಸುತ್ತಿದ್ದ 1700 ಬಾಕ್ಸ್ ಓಲ್ಡ್ ಮಂಕ್ ಮದ್ಯ ಹೊತ್ತ ಲಾರಿ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಪಲ್ಟಿಯಾಗಿದ್ದು, ಅಪಾರ ಪ್ರಮಾಣದ ಮದ್ಯ ನಷ್ಟವಾಗಿದೆ. ಸದ್ಯ ಪ್ರಕರಣದ ಕುರಿತು ಪೊಲೀಸರು ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತೀವಿ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಮಾಜ ಸೇವಕ ಕಣಜೇನಹಳ್ಳಿ ಸುಹಾಸ್ ಅವರ ಸಹಕಾರದಿಂದ ಶಿಕ್ಷಣ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 7 ಗ್ರಾಮಗಳ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕಗಳು ಹಾಗೂ ಶಾಲಾ ಬ್ಯಾಗುಗಳನ್ನು ವಿತರಿಸಲಾಯಿತು. ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗಿರುವ ಹಿನ್ನೆಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಬಡ ಕುಟುಂಬಗಳ ಮಕ್ಕಳಿಗೆ ನೆರವಾಗುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಮಾಜ ಸೇವಕ ಕಣಜೇನಹಳ್ಳಿ ಸುಹಾಸ್ ಅವರ ಕೊಡುಗೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಶಿಕ್ಷಣ ಸಾಮಗ್ರಿಗಳನ್ನು ಒದಗಿಸಲಾಗಿದ್ದು, ವಿದ್ಯಾರ್ಥಿಗಳು ಹಾಗೂ ಪೋಷಕರ ಸಂತಸಕ್ಕೆ ಕಾರಣವಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ, ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಕ್ಷಣವೇ ಶಕ್ತಿ ಎಂಬ ಸಂದೇಶ ನೀಡಿ, ಆರ್ಥಿಕ ಸಂಕಷ್ಟದ ಕಾರಣ ಯಾವುದೇ ಮಗು ಶಿಕ್ಷಣದಿಂದ ವಂಚಿತವಾಗಬಾರದು ಎಂಬ ಉದ್ದೇಶದಿಂದ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಶಿಕ್ಷಣದ ಜೊತೆಗೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸುವುದು ಹಾಗೂ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೈಜೋಡಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಹೇಳಿದರು. ಈಗ ಪ್ರತಿ ವರ್ಷದಂತೆ ಏನು ನನ್ನ ಸ್ನೇಹಿತರು, ಸಹೋದರರು ಆದಂತಹ ಇದೇ ಕಣಜೇನಹಳ್ಳಿ ಗ್ರಾಮದ ಯುವಕರು, ಸಮಾಜಮುಖಿ ಕೆಲಸ ಮಾಡುವಂತಹ ಉದ್ಯಮಿ ನನ್ನ ತಮ್ಮ ಸುಹಾಸ್ರವರು ಪ್ರತಿ ವರ್ಷದಂತೆ ಸುಮಾರು 6-7 ವರ್ಷಗಳಿಂದ ಈ ಕಾರ್ಯವನ್ನು ಅವ್ರು ಮಾಡ್ಕೊಂಡು ಬರ್ತಿದ್ದಾರೆ.
ಇಡೀ ತಿಪ್ಪೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಸರ್ಕಾರಿ ಶಾಲೆಗಳು ಎಷ್ಟು ಶಾಲೆಗಳಿದೆಯೋ ಅಷ್ಟೂ ಶಾಲೆಗಳ ಮಕ್ಕಳಿಗೆ ಬ್ಯಾಗ್ಗಳನ್ನು ಕೊಡುವಂಥದ್ದು ಮತ್ತು ಪುಸ್ತಕ ಮತ್ತು ಏನು ಅದಕ್ಕೆ ಬೇಕಾಗಿರುವಂತಹ ಪೆನ್ನು ಪೇಪರು ಏನೇನು ಬೇಕೋ ಅವೆಲ್ಲ ಒಂದು ವಸ್ತುಗಳನ್ನು ಕೊಡುವಂತಹ, ಮಕ್ಕಳಿಗೆ ಓದೋದಕ್ಕೆ ಈಸಿ ಆಗುವಂತಹ, ನಮಗೆಲ್ಲರಿಗೂ ಗೊತ್ತಿದೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿಧಿ ಇಲ್ಲದೆ ಇವತ್ತು ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಕ್ಕಳು ಮಾತ್ರ ಬರ್ತಾ ಇರೋದು ಅಂತ ಎಲ್ಲರಿಗೂ ಗೊತ್ತಿದೆ. ಅಂತಹ ಮಕ್ಕಳ ಜೊತೆ ನಿಂತ್ಕೊಳ್ಳೋ ಅಂತಹ ಒಂದು ದೇವರು ಮೆಚ್ಚುವಂಥ ಕೆಲಸವನ್ನು ನನ್ನ ತಮ್ಮ ಸುಹಾಸ್ ಮಾಡ್ತಿದ್ದಾರೆ, ಪ್ರತಿ ವರ್ಷ ಮಾಡ್ತಿದ್ದಾರೆ. ಇವತ್ತು ನನ್ನ ಕರೆದು ಇದನ್ನು ತಾವು ಉದ್ಘಾಟನೆ ಮಾಡಬೇಕು ಅಂತಂದರು. ಈಗ ನಾವೀಗಾಗಲೇ ಕಂಜನಹಳ್ಳಿ ಶಾಲೆಯಲ್ಲಿ ಈಗ ಉದ್ಘಾಟನೆ ಮಾಡಿ ಅವರಿಗೆಲ್ಲ ನಿಮ್ಮ ಮುಂದೆನೇ ಬುಕ್ಸು ಮತ್ತು ಬ್ಯಾಗ್ಸ್ ಎಲ್ಲ ಕೊಟ್ಟಿದ್ದೀವಿ ಮಕ್ಕಳಿಗೆ. ತುಂಬ ಸಂತೋಷವಾಗಿ ಆ ಮಕ್ಕಳು ಅದನ್ನು ಸ್ವೀಕಾರ ಮಾಡಿದ್ದಾರೆ. ಇನ್ನು ನನ್ನ ಸ್ನೇಹಿತರು ಸುಹಾಸ್ ಅವರ ನೇತೃತ್ವದಲ್ಲಿ ಈಗ ಇನ್ನು ಮಿಕ್ಕಿದ ಶಾಲೆಗಳಿಗೆಲ್ಲ ಹೋಗಿ ಇವತ್ತು ದಿನಪೂರ್ತಿ ಅವರಿಗೆ ಪುಸ್ತಕಗಳನ್ನು ಮತ್ತು ಬ್ಯಾಗುಗಳನ್ನು ಮತ್ತು ಪೆನ್ನು ಈ ಥರದ್ದು ಏನೇನು ಸಲಕರಣೆಗಳಿದೆ ಅವುಗಳನ್ನು ಕೊಡೋವಂಥ ಕೆಲಸ ನನ್ನ ಯುವ ಮಿತ್ರರು ಮಾಡ್ತಾರೆ ಸರ್. ಆಮೇಲೆ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಬೇಕು, ಇದು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಅಡಿಯಲ್ಲಿ ನಡೀತಾ ಇರೋಂಥ ಕೆಲಸ ಅಲ್ಲ. ಇದು ನನ್ನ ಸ್ನೇಹಿತ, ನನ್ನ ಸಹೋದರ ಸುಹಾಸ್ ಅವರು ತಮ್ಮ ಸ್ವಂತ ಹಣದಲ್ಲಿ, ದುಡಿದ ಹಣದಲ್ಲಿ ಮಾಡಿರೋಂಥ ಕೆಲಸ. ನಾನು ಇದಕ್ಕೆ ಒಂದು ಗೆಸ್ಟಾಗಿ ಬಂದಿದ್ದೀನಿ ಬಿಟ್ಟರೆ ಇದರಲ್ಲಿ ನನ್ನ ಹಣ ಒಂದು ಪೈಸೆ ಕೂಡ ಇಲ್ಲ. ಎಲ್ಲ ಶ್ರೇಯ, ಎಲ್ಲ ಪುಣ್ಯ, ಎಲ್ಲ ಆಶೀರ್ವಾದ ನನ್ನ ತಮ್ಮ ಸುಹಾಸ್ ಮತ್ತು ಅವರ ಕುಟುಂಬದವರಿಗೆ ಸಿಗಬೇಕು ಅಂತ ಈ ಮುಖಾಂತರ ಹೇಳ್ತೀನಿ. ಇನ್ನು ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರು, ಗ್ರಾಮ ಪಂಚಾಯಿತಿ ಸದಸ್ಯರು, ಪೋಷಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಬ್ಯಾಗುಗಳನ್ನು ವಿತರಿಸಿದ ಗಣ್ಯರು ಚೆನ್ನಾಗಿ ಓದಿ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗುವಂತೆ ಶುಭ ಹಾರೈಸಿದರು. ಉಚಿತ ಶಿಕ್ಷಣ ಸಾಮಗ್ರಿಗಳ ವಿತರಣೆಯಿಂದ ವಿದ್ಯಾರ್ಥಿಗಳ ಮುಖದಲ್ಲಿ ಸಂತಸ ಮೂಡಿದ್ದು, ಪೋಷಕರು, ಸಂಘಟಕರ ಸಾಮಾಜಿಕ ಕಳಕಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. 10 ವರ್ಷದಿಂದ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸುಹಾಸ್ ಅವರು ತಾವು ವಾಸಿಸಿ ಹುಟ್ಟಿ ಬೆಳೆದಂಥ ಊರು ಅಂತ ಒಂದು ಕೃತಜ್ಞತೆಯಿಂದ ನಮ್ಮೂರು ಶಾಲೆ ಚೆನ್ನಾಗಿರಬೇಕು ಅನ್ನೋ ಒಂದು ಇದರಿಂದ ಒಂದು ಪುಟ್ಟ ಮಗು ದಿವಸ ನಮಗೆ ಕರ್ಕೊಂಬಂದು ಮಗು ಬರ್ತಡೇ ಅಂತೇಳಿಬಿಟ್ಟು ಆವತ್ತಿಂದ ನೋಟ್ ಪುಸ್ತಕ ಬ್ಯಾಗನ್ನು ಮಕ್ಕಳಿಗೆ ಹಂಚ್ತಾ ಇದ್ದಾರೆ. ಮತ್ತು ಅವ್ರಿಗೆ ಈ ಶಾಲೆ ಬಗ್ಗೆ ಹೆಚ್ಚಿನ ಅಭಿಮಾನ ಇದೆ. 5-6 ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಜೂನ್ ಹುಟ್ಟೋ ಅಷ್ಟೊತ್ತಿಗೆ ಮಕ್ಕಳಿಗೆ ಶಾಲೆಗೆ ಏನು ಬೇಕು, ಬ್ಯಾಗ್ ಅವಶ್ಯಕತೆ ಇರುತ್ತೆ, ಪುಸ್ತಕ, ಪೆನ್ನು, ಪೆನ್ಸಿಲ್ ಅವಶ್ಯಕತೆ ಇರುತ್ತೆ, ಅದೆಲ್ಲವನ್ನು ಅವರು ಕೊಡ್ತಾ ಇದ್ದಾರೆ. ನಾವು ಯಾವತ್ತೂ ಏನೂ ಅವ್ರನ್ನ ಕೇಳಿಲ್ಲ. ಅವರೇ ಅವರ ಒಂದು ಈ ಊರಿನ ಬಗ್ಗೆ, ಶಾಲೆಯ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಂಡು, ನಾನು ಈ ಊರಲ್ಲಿ ಹುಟ್ಟಿ ಬೆಳೆದು ಓದಿ ಇಷ್ಟು ದೊಡ್ಡವನಾಗಿ ನಾನೊಂದು ಸಂಪಾದನೆ ಮಾಡೋನಾಗಿದ್ದೀನಿ, ನನ್ನಿಂದ ಕೆಲವು ಬಡ ಮಕ್ಕಳಿಗೆ ಸಹಾಯ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಅವರು ಸ್ವ ಇಚ್ಛೆಯಂತೆ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ, ಅವ್ರ ಮಕ್ಕಳಿಗೆ ದೇವರು ಎಲ್ಲ ರೀತಿಯ ಆಶೀರ್ವಾದ, ಆರೋಗ್ಯವನ್ನು ಕೊಟ್ಟು ಆಶೀರ್ವಾದಿಸಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಬಡ ಮಕ್ಕಳಿಗೆ, ಬಡವರಿಗೆ ಸಹಾಯ ಮಾಡಬೇಕಂತ ಹೇಳ್ತಾ ನಾನು ದೇವರಲ್ಲಿ ಯೂಸ್ಫುಲ್ ಆಗುತ್ತೆ. ನೋಟ್ಸು ಇವಾಗೆಲ್ಲ ನಾವು ಪ್ರೈವೇಟ್ ಶಾಲೆಗಳಿಗಿಂತ ನಾವು ಏನು ಕಡಿಮೆ ಇಲ್ಲ. ಅದೇ ನಮಗೆ ಎಲ್ಲ ಅನುಕೂಲಗಳು ಇದೆ, ಸ್ವಲ್ಪ ಸೌಲಭ್ಯಗಳು ಕಡಿಮೆ ಇದೆ. ಒಟ್ಟಾರೆ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 7 ಗ್ರಾಮಗಳ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕಗಳು ಮತ್ತು ಬ್ಯಾಗುಗಳನ್ನು ವಿತರಿಸುವ ಮೂಲಕ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಕಾರ್ಯ ನಡೆದಿದೆ. ಸಮಾಜ ಸೇವಕರ ಈ ಕೊಡುಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹೊಸ ಉತ್ಸಾಹ ತುಂಬಿದೆ. ಕಳವರ ಅರುಣ್, ಎಂಎಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಬಿಜಿಎಸ್ ಇಂಜಿನಿಯರಿಂಗ್ ಕಾಲೇಜಿನ ಸಭಾಂಗಣದಲ್ಲಿ ಚಿಕ್ಕಬಳ್ಳಾಪುರ ನಗರ ಆದಾಯ ತೆರಿಗೆ ಇಲಾಖೆ ವತಿಯಿಂದ ಹೊಸ ಆದಾಯ ತೆರಿಗೆ ಪದ್ಧತಿ ಕುರಿತು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಜಿ ಪ್ರಭುರವರು ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಅವರು, ಆದಾಯ ತೆರಿಗೆ ಅಂದರೆ ನೇರ ಹಾಗೂ ಕಾರ್ಪೊರೇಟ್ ತೆರಿಗೆಯಿಂದ ದೇಶಕ್ಕೆ ಒಂದು ವರ್ಷಕ್ಕೆ ಸುಮಾರು 25 ಲಕ್ಷ ಕೋಟಿ ರುಗಳನ್ನು ಕೊಡುಗೆಯಾಗಿ ನೀಡುತ್ತವೆ. ಇನ್ನು ಜಿಎಸ್ಟಿ, ಅಬಕಾರಿ ಸೇರಿದಂತೆ ಇನ್ನಿತರ ತೆರಿಗೆಗಳಿಂದ ಸುಮಾರು 16 ಲಕ್ಷ ಕೋಟಿಗಳಷ್ಟು ಕೊಡುಗೆ ನೀಡುತ್ತಿದೆ. ಮುಖ್ಯವಾಗಿ ದೇಶ ಅಭಿವೃದ್ಧಿಯಾಗಬೇಕೆಂದರೆ ಆರ್ಥಿಕತೆ ಸದೃಢವಾಗಿರಬೇಕು. ತೆರಿಗೆಗಳ ಮೂಲಕ ದೇಶದ ಅಭಿವೃದ್ಧಿಗಾಗಿ ಕೊಡುಗೆಗಳನ್ನು ನೀಡುತ್ತಿದೆ. ಅದರ ಭಾಗವಾಗಿ ಹೊಸ ತೆರಿಗೆ ಪದ್ಧತಿಯಲ್ಲಿ ಆಗಿರುವ ಬದಲಾವಣೆಗಳನ್ನು ಅರಿತು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. By way of direct taxes, that is income tax and corporate tax.
ಇಡೀ ದೇಶದ ಒಟ್ಟು ಅರ್ಥವ್ಯವಸ್ಥೆಗೆ ನೇರ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಅಂತ ನಾವು ಏನು ಕರಿತೇವೆ, ಡೈರೆಕ್ಟ್ ಟ್ಯಾಕ್ಸಸ್ನ ಅಂತ ಏನು ಕರಿತೇವೆ, ಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ ಎರಡು ವಿಧಾನ, ಒಂದು ಇನ್ಕಮ್ ಟ್ಯಾಕ್ಸ್, ಇನ್ನೊಂದು ಕಾರ್ಪೊರೇಟ್ ಟ್ಯಾಕ್ಸ್. 25 ಲಕ್ಷ ಕೋಟಿ ಒಂದು ವರ್ಷಕ್ಕೆ ದೇಶಕ್ಕೆ ಎರಡೂ ತೆರಿಗೆಗಳು ಕೊಡುಗೆಯನ್ನು ಕೊಡ್ತವೆ. ಇಂಡೈರೆಕ್ಟ್ ಟ್ಯಾಕ್ಸಸ್ GST ಮತ್ತು ನಮ್ಮ ಎಕ್ಸೈಸ್ ಡ್ಯೂಟೀಸ್ ಆ್ಯಂಡ್ ಕಸ್ಟಮ್ಸ್, ಇದು ಸುಮಾರು ಒಂದು 16 ಲಕ್ಷ ಕೋಟಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಪುಟ್ ಟುಗೆದರ್ 41 lakh crores. ಅದರಲ್ಲಿ ದ ಡಿಪಾರ್ಟ್ಮೆಂಟ್ ಪರ್ಸೆ, IT ಡಿಪಾರ್ಟ್ಮೆಂಟ್ ಎಷ್ಟು ದೊಡ್ಡ ಕೊಡುಗೆಯನ್ನು ದೇಶಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾನು ಬರ್ತಾ ಹಾಗೆ ನನ್ನ ಮೆಮೊರೀಸ್ ಎಲ್ಲ ಐ ಕುಡ್ ರೀಕಾಲ್. ಸಿ, ಎವ್ರಿ ನೇಷನ್, ಎವ್ರಿ ಗೌರ್ಮೆಂಟ್, ದ ಪ್ರಿನ್ಸಿಪಲ್ ಆಬ್ಜೆಕ್ಟಿವ್ ಇಸ್ ಪಬ್ಲಿಕ್ ಗುಡ್. ಸೊ ಅದಕ್ಕೆ ಪ್ರಿನ್ಸಿಪಲ್ ಆಗಿ ಬೇಕಾಗಿರುವಂಥದ್ದು ಫಂಡ್ಸ್, ಆರ್ಥಿಕತೆ, ದಿ ಎಕಾನಮಿ. ದಿ ಎಕಾನಮಿ rests, economy is more, the government economy, government machinery predominantly depends upon income to the exchequer. So ಆ ಪರಿಭಾಷೆಯಲ್ಲಿ ನಾವು ನೋಡೋದಾದರೆ it's a huge contribution to the nation building, where every department, every centrally sponsored schemes, state sponsored schemes, all urban and rural local body funds, devolution of funds put together, ಇದೆಲ್ಲದರ ವಿಶ್ಲೇಷಣೆ, ಅದೆಲ್ಲದರ ನೇತೃತ್ವ IT ಡಿಪಾರ್ಟ್ಮೆಂಟ್ ತಗೊಂಡಿದೆ ಅಂತಕ್ಕಂಥದ್ದು ಅದು ತಪ್ಪಾಗಲಾರದು. ಇನ್ನು ಆದಾಯ ತೆರಿಗೆ ಅಧಿಕಾರಿಗಳು ಮಾತನಾಡಿ ಹೊಸ ತೆರಿಗೆ ಪದ್ಧತಿ ಕುರಿತು ಮಾರ್ಗದರ್ಶನ ನೀಡಿದರು. ಮೊದಲಿಗಿಂತಲೂ ಈಗ ತೆರಿಗೆ ಪದ್ಧತಿಯನ್ನು ಸರಳಗೊಳಿಸಲಾಗಿದೆ ಎಂದು ತಿಳಿಸಿದರು. So we used to meet all the officers. At least 10 years back, we used to meet them. So we used to sit with them, we used to argue, we used to do a lot of interpretations. So that is why, my dear friends, in the new Income Tax Act, all the section, subsection, etc., whatever I told, now 1200 provisos and 900 explanations have been removed, have been thrown out of the Income Tax Act. 1200 provisos and explanations. Similarly, what they have done now in the new act, there is only section, subsection, clause, subclause, and 50 committees of the income tax officers who spend 60,000 man-hours simplification of the act. It is they deserve who are thunders applause from this auditorium. They have done the work, I am telling you. I happened to meet, say 1 year back, the then principal. ಇನ್ನು ಈ ಸಂದರ್ಭದಲ್ಲಿ ಆದಾಯ ಇಲಾಖೆ ಅಧಿಕಾರಿಗಳು, ತೆರಿಗೆ ಪಾವತಿ ಮಾಡುತ್ತಿರುವ ನೂರಾರು ಸಂಖ್ಯೆಯಲ್ಲಿ ಉದ್ಯಮಿಗಳು, ಸಾರ್ವಜನಿಕರು ಭಾಗಿಯಾಗಿದ್ದರು. ಬಿಪಿ ಲೋಕೇಶ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ರಾಷ್ಟ್ರಪಕ್ಷಿ ನವಿಲುಗಳ ಬೇಟೆ, ಅಕ್ರಮ ಮಾಂಸ ಮಾರಾಟ ದಂಧೆ ಪತ್ತೆ, ಆರೋಪಿಗಳನ್ನು ವಶಕ್ಕೆ ಪಡೆದ ಅರಣ್ಯಾಧಿಕಾರಿಗಳು. ಮತದಾನದಿಂದ ವಂಚಿತರಾಗದಂತೆ ಜಾಗೃತೆ ವಹಿಸಿ ಚುನಾವಣಾ ಆಯೋಗ ಪಾತ್ರ ಬಹಳ ಮುಖ್ಯ, MP ಮುನಿವೆಂಕಟಪ್ಪ ಆಗ್ರಹ. ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳ ಊಟದಲ್ಲಿ ಹುಳು ಪತ್ತೆ ವಿಚಾರ, MMTV ವರದಿಗೆ ಎಚ್ಚೆತ್ತ ಅಧಿಕಾರಿಗಳು, ಹಾಸ್ಟೆಲ್ ವಾರ್ಡನ್ ಅಮಾನತು ಮಾಡಿ ಆದೇಶ. ಮಗಳನ್ನು ಕೆಲಸಕ್ಕೆ ಬಿಟ್ಟು ತೆರಳುತ್ತಿದ್ದ ತಂದೆ, ಬೈಕ್ ಹಾಗೂ ಕಾರಿನ ನಡುವೆ ಡಿಕ್ಕಿ, ಸವಾರ ದಾರುಣ ಸಾವು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.